ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಬ್ಬ ಸ್ಪೆಷಲ್ ಆಗಿ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ತೀನಿ. ತುಂಬ ಜನ ನಾನ್ ವೆಜ್ ರೆಸಿಪಿ ಕೇಳ್ತಾಯಿದ್ರಿ. ಇದು ತುಂಬ ಸೂಪರ್ ಆದ ರೆಸಿಪಿ. ಚಿಕನ್ ಫ್ರೈ ಅಂದರೆ ತುಂಬ ಜನಕ್ಕೆ ಇಷ್ಟ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಚಿಕನ್ ತೊಗೊಂಡಿದ್ದೀನಿ. ಸುಮಾರು ಒಂದು 1/4 kg ಜಾಸ್ತಿ, ಅಂದರೆ 300 ಗ್ರಾಮು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಮತ್ತು ಎಣ್ಣೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಸಿಂಪಲ್ಲು, ಬೇಗನೆ. ಮನೇಲಿ ತುಂಬ ಜನ ಚಿಕನ್ ತಂದರೆ ಜಾಸ್ತಿ ಫ್ರೈಯೇ ಮಾಡೋದು. ಸೊ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಹಬ್ಬಕ್ಕೆ ಚೆನ್ನಾಗಿರುತ್ತೆ, ಬೇಗನೇನೂ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ನಿಮ್ಮ ಇಷ್ಟ ಇದ್ರೆ ಹಾಕೋಬೋದು, ಮತ್ತು ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರವಾಗಿ ಸ್ವಲ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಏನಾದರೂ ನೀವು ಸಡನ್ನಾಗಿ ಯಾರಾದರೂ ಮನೆಗೆ ನೆಂಟರು ಬಂದುಬಿಡ್ತಾರೆ, ಆವಾಗ ಮನೇಲಿ ಅನ್ನ ಸಾಂಬಾರು ಮಾಡಿರ್ತೀರ. ಸೊ ಚಿಕನ್ ತಂದಾಗ ಈ ಥರ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಟೊಮೊಟೊ ಹಾಕಿದ್ದೀನಿ, ಸುಮಾರು 2 ಟೊಮೊಟೊ. ನೀವು ಹುಳಿ ಟೊಮೊಟೊ ಬೇಕಂದ್ರೆ ಹಾಕೋಬೋದು. ನಾನು ಇಲ್ಲಿ ಫಾರಮ್ ಟೊಮೊಟೊ ಹಾಕಿದ್ದೀನಿ, ಮತ್ತು 2 ಟೊಮೊಟೊ ಹಾಕಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ, ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಟೊಮೊಟೊನ ನೀವು ದೊಡ್ಡದಾಗಿ ಕಟ್ ಮಾಡಬೇಡಿ, ಚಿಕ್ಕದಾಗಿ ಕಟ್ ಮಾಡಿ. ಆವಾಗ ಈ ಚಿಕನ್ ಫ್ರೈಯಲ್ಲಿ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಚಿಕನ್ಗೆ, ಮತ್ತು ಬೇಯಕ್ಕೂ ಈಸಿ ಆಗುತ್ತೆ. ಈಗ ಟೊಮೊಟೊ ಒಂದು ಅರ್ಧ ಭಾಗ ಬೆಂದಿದ ತಕ್ಷಣ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಧನಿಯಾ ಪುಡಿ, ಏನು ಜಾಸ್ತಿ ಐಟಮ್ ಇದಕ್ಕೇನಿಲ್ಲ, ಒಂದು 4 ರಿಂದ 5 ಐಟಮು. ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಕೆಲವರು ಗರಂ ಮಸಾಲೆ ಬದಲು ಚಿಕನ್ ಮಸಾಲೆ ಬರುತ್ತಲ್ಲ, ಅದನ್ನು ಹಾಕೋಬೋದು. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಕಲರು ಸೂಪರಾಗಿ, ಒಳ್ಳೆ ರೋಸ್ ಕಲರಾಗಿ, ಅಂದರೆ ರೆಡ್ ಕಲರ್ ಸೂಪರಾಗಿ ಬರುತ್ತೆ ಈ ಫ್ರೈ. ನೋಡಿ, ಸ್ವಲ್ಪ ಈ ಫ್ರೈಯೆಲ್ಲ ಆದಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈರುಳ್ಳಿ ಜೊತೆಗೆ ಚಿಕನ್ ಹಾಕಿ ಫ್ರೈ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಚಿಕನಲ್ಲಿ ನೀರಿನ ಅಂಶ ಬಿಡುತ್ತೆ, ಮತ್ತು ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಈ ಥರ ಟೊಮೊಟೊ ಸ್ಪೈಸಸ್ ಮಸಾಲ ಎಲ್ಲ ಹಾಕಿದ್ಮೇಲೆ ಹಾಕಿದ್ರೆ ನೀರು ಬಿಡೋಲ್ಲ, ಹಾಗೆ ಚೆನ್ನಾಗಿ ಮಾಂಸ ಹಾಗೆ ದಪ್ಪಕ್ಕೆ ಮಂದಕ್ಕೆ ಬೇಯುತ್ತೆ, ನೀರು ಬಿಟ್ಕೊಳಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸುಮಾರು ಎಷ್ಟು ನೀರು ಹಾಕ್ಬೇಕಂದ್ರೆ, ಒಂದು ಟೀ ಕುಡಿ ಲೋಟ ಇಲ್ವೋ ಅಷ್ಟು ನೀರು, ಅಂದರೆ ನಾನು ಆ ಕಪ್ಪಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಅಂದರೆ ಮುಳುಗಬಾರ್ದು ಚಿಕನ್ನು, ಸುಮ್ಮನೆ ಒಂದು ಸ್ವಲ್ಪ ನಾನು ಚೂರು ಹಾಕ್ಕೊತಾ ಇದ್ದೀನಿ. ಬೇಯಬೇಕದು, ಬೇಯೋದಕ್ಕೆ ಟೈಮ್ ತಗೊಳ್ತೀವಿ. ಸುಮಾರು ಒಂದು 1/4 ಗಂಟೆಲಿ ಆಗೋಗುತ್ತೆ ಇದು. ನಾನು ಹೇಳ್ದಾಗೆ ನೀವು ಜಾಸ್ತಿ ಮನೇಲಿ ಚಿಕನ್ ತಂದಾಗ ಬೋನ್ಲೆಸ್ ಅಂಥದ್ದು ತೊಗೊಂಡು ಈ ಥರ ಫ್ರೈ ಮಾಡ್ಬೋದು. ಇದನ್ನು ಸುಮಾರು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಡ್ತೀನಿ. ಈಗ ಒಂದು 15 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಒಳ್ಳೆ ಸೂಪರಾಗಿ ಕಲರ್ಫುಲ್ಲಾಗಿ ಒಳ್ಳೆ ಗ್ರೇವಿ ಥರ ಕಾಣ್ತಾ ಇದೆ. ಇದು ಗ್ರೇವಿ ಥರ ಆಗಬಾರ್ದು. ನಿಮ್ಗೆ ಇದೇ ಥರ ಬೇಕು ಅಂದರೆ ರೈಸ್ಗೆ, ಚಪಾತಿಗೆ ಈ ಥರ ಮಾಡ್ಕೋಬೋದು. ಸೊ ಸೈಡ್ ಡಿಶ್ ನೆಂಚ್ಕೊಳಕ್ಕೆ ತಿನ್ನೋಕ್ಕೆ ಥರ ಬೇಕಂದರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಬೇಗನೆ ತಿರುಗಿಸ್ತಾರೆ. ಆವಾಗ ಡ್ರೈ ಗ್ರೇವಿ ಥರನೇ ಬರುತ್ತೆ ಅದು ಚಿಕನ್ ಫ್ರೈ. ತಿನ್ನೋವಾಗ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಕೊತ್ತಂಬರಿನೂ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕೆಲವರು ಪುದೀನ ಸೊಪ್ಪು ಕೂಡ ಹಾಕ್ಬಿಡ್ತಾರೆ, ಚೆನ್ನಾಗಿರಲ್ಲ. ನೋಡಿ, ಇದು ರೆಡಿಯಾಗಿದೆ. ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಾಗೆ ನಿಮಗೆ ಸ್ವಲ್ಪ ಗೊಜ್ಜು ಥರ ಬೇಕಂದರೆ ಚಪಾತಿ ರೈಸಿಗೆಲ್ಲ ಸಖತ್ತಾಗಿರುತ್ತೆ. ಇಲ್ಲಾಂದರೆ ಹಾಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಇದು. ಹಾಗೆ ಒಂಥರ ಖಾರವಾಗಿ, ಹುಳಿಯಾಗಿ, ಜ್ಯೂಸಿಯಾಗಿ, ಮಸಾಲೆ ಎಲ್ಲ ಸೂಪರಾಗಿರುತ್ತೆ. ನೋಡೋದೆಲ್ಲ ಎಷ್ಟು ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡೋದು ಅಂತ. ಹಾಗಾದರೆ ನೀವು ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.